ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ನಾನು ಇವತ್ತು ನಿಮಗೆ ಬಿಜಾಪುರ ಸ್ಟೈಲ್ ಬದನೆಕಾಯಿ ಅಡ್ಗಾಯಿ ಮಾಡೋದು ತೋರ್ಸಾಕತ್ತೀನಿ ರೀ. ಹೆಂಗೆ ಮಾಡೋದು ನೋಡೋಣ ಬರ್ರಿ. ಇಲ್ಲಿ ಬಟಿ ಶೇಂಗಾ ತೊಗೊಂಡಿನಿ ರೀ ನಾನು. ಇವು ಕಿರಾಣಿ ಸ್ಟೋರ್ನಾಗ ಬಿಜಾಪುರದಾಗ ಸಿಗ್ತಾವ್ರಿ. ಇದರಲ್ಲಿ ಈ ಸಾಂಬಾರು ಮಾಡಿದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತದ್ರಿ. ಅದಕ್ಕೆ ಇಲ್ಲಿ ಅರ್ಧ ಕೆಜಿ ಶೇಂಗಾ ತೊಗೊಂಡಿನಿ ರೀ ನಾನು. ಇವಕ್ಕೆ ಬಟಿ ಶೇಂಗಾ ಅಂತಾರೆ ರೀ ಬಿಜಾಪುರದಾಗ. ಇವು ಬಿಜಾಪುರದಾಗ ಕಿರಾಣಿ ಸ್ಟೋರ್ನಾಗ ಎಲ್ಲಿ ಕೇಳಿದ್ರು ಸಿಗ್ತಾವ್ರಿ. ಇವನ್ನ ಚಲೋ ತಂಗೆ ಸಿಪ್ಪಿ ಬಿಡಿಸಿ ಮರದಾಗ ಹಾಕಿ ಕೇರಿ ಇಟ್ಕೊಂಡಿನಿ ರೀ. ಭಾಳ ಚಲೋ ಆಗ್ತದ್ರಿ ಇದರಲ್ಲಿ ಸಾಂಬಾರು ಮಾತ್ರ. ಆಮೇಲೆ ಇಲ್ಲಿ ಮಿಕ್ಸಿ ಪಾತ್ರೆ ತೊಗೊಂಡು ಮಿಕ್ಸಿ ಜಾರ್ನಾಗ ಹಾಕಿ ಪುಡಿ ಮಾಡ್ಕೊಳಕತ್ತೀನಿ ರೀ. ಈ ಪುಡಿನ ಅತಿ ನೈಸಾಗಿ ಮಾಡ್ಕೋಬಾರ್ದ್ರಿ, ತರಿ ತರಿ ಇರೋ ಥರ ಮಾಡ್ಕೋಬೇಕ್ರಿ. ಚಲೋ ಆಗ್ತದ್ರಿ. ಅವಾಗ ಸಾಂಬಾರು ಟೇಸ್ಟ ಸೇಮ್ ಕಲ್ಲಾಗ ಅರ್ಧಂಗೆ ಬರ್ತದ್ರಿ. ಮಿಕ್ಸರ್ ಜಾರ್ನಾಗ ಹಾಕಿ ಒಂದು 2 ರೌಂಡ್ ಹೊಡ್ಕೊಂಡ್ರೆ ಸಾಕ್ರಿ. ಸ್ವಲ್ಪ ತರಿ ತರಿನ ಮಾಡ್ಕೋಬೇಕ್ರಿ. ಇದನ್ನು ಫುಲ್ ನೈಸಾಗಿ ಮಾಡ್ಕೊಂಡ್ರೆ ಅಷ್ಟೊಂದು ಚಲೋ ಆಗಂಗಿಲ್ಲ ರೀ ಈ ಸಾರ. ಈ ಥರನ ಮಾಡ್ಕೋಬೇಕ್ರಿ. ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆ ಒಳಗೆ ನೀರು ತೊಗೊಂಡಿನಿ ರೀ. ಬದ್ನಿಕಾಯಿನ ಈ ಥರ 4 ಭಾಗವಾಗಿ ಕಟ್ ಮಾಡಿ ಎಲ್ಲ ಬದ್ನಿಕಾಯಿನೂ ಇದೇ ಥರ ಕಟ್ ಮಾಡಿಕೊಂಡು ಇಲ್ಲಿ ನೀರಾಗ ಹಾಕೊಳಕತ್ತೀನಿ ರೀ. ನೀರಾಗ ಹಾಕೋದ್ರಿಂದ ಕಪ್ ಆಗಂಗಿಲ್ಲ ರೀ, ಬದ್ನಿಕಾಯಿ ಒಗರು ಆಗಂಗಿಲ್ಲ ರೀ. ಮತ್ತು ಅದಕ್ಕೆ ಉಪ್ಪು ಹಾಕತ್ತೀನಿ ರೀ. ಉಪ್ಪು ಹಾಕೋದ್ರಿಂದನೂ ಬದ್ನಿಕಾಯಿ ಒಗರೆಲ್ಲ ಹೋಗ್ತದ್ರಿ. ಇಲ್ಲಿ ಬದ್ನಿಕಾಯಿ ಅಡ್ಗಾಯಿ ಮಾಡೋಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿನಿ ರೀ. 2 ಟೊಮೆಟೊ ಹೆಚ್ಚಿಟ್ಕೊಂಡಿನಿ ರೀ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿನಿ ರೀ. ಒಂದು ಸ್ವಲ್ಪ ಶೇಂಗಾದ ಪುಡಿ ತೊಗೊಂಡಿನಿ ರೀ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿನಿ ರೀ. ಸ್ವಲ್ಪ ಕರಿಬೇವು ತೊಗೊಂಡಿನಿ ರೀ. ನೆಕ್ಸ್ಟ್ ಇಲ್ಲಿ ಹೆಂಗೆ ಮಾಡೋದತ್ ನೋಡೋಣ ಬರ್ರಿ. ಇಲ್ಲಿ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಒಂದು ಸ್ವಲ್ಪ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ ರೀ. 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿನಿ ರೀ. ಸಾಸಿವೆ ಎಲ್ಲ ಚಟಪಟ ಅಂದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳಕತ್ತೀನಿ ರೀ. ಜೀರಿಗೆ ಹಾಕೊಂಡ್ಮೇಲೆ ಸ್ವಲ್ಪ ಇಲ್ಲಿ ಕರಿಬೇವು ಹಾಕ್ಕೊಳತ್ತೀನಿ ರೀ. ಕರಿಬೇವು ಹಾಕ್ಕೊಂಡು ಸ್ವಲ್ಪ ಸಿಡಿದ ಮೇಲೆ ಸ್ವಲ್ಪ ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊಳತ್ತೀನಿ ರೀ. ಆಮೇಲೆ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ನಿಧಾನಕ್ಕೆ ಫ್ರೈ ಮಾಡ್ಬೇಕು ರೀ, ಸೀಸಕ್ಕೆ ಹೋಗ್ಬಾರ್ದು ರೀ. ಆಮೇಲೆ ಇಲ್ಲಿ ಟೊಮೆಟೊ ಹಾಕ್ಕೊಳತ್ತೀನಿ ರೀ. ಟೊಮೆಟೊ ಎಲ್ಲ ನೀಟಾಗಿ ಫ್ರೈ ಮಾಡ್ಬೇಕು ರೀ. ಇದನ್ನು ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಬೇಕು ರೀ. ಎಷ್ಟು ಚೆನ್ನಾಗಿ ಟೊಮೆಟೊ ಫ್ರೈ ಮಾಡ್ತೀವೋ ಅಷ್ಟು ಚಲೋ ಬರ್ತದೆ ರೀ ಇದು ಸಾರು. ಆಮೇಲೆ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ ರೀ. ಉಪ್ಪು ಹಾಕೊಂಡ್ಮೇಲೆ ಇಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ಬೇಕು ರೀ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಎಲ್ಲ ಬೇಗ ಸ್ಮ್ಯಾಶ್ ಹಾಕದ್ರಿ. ಇಲ್ಲಿ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಬೇಕು ರೀ. ಆಮೇಲೆ ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳತ್ತೀನಿ ರೀ, ಸ್ವಲ್ಪ ಚಿಲ್ಲಿ ಪೌಡರ್. ನೆಕ್ಸ್ಟ್ ಇಲ್ಲಿ 2 ಟೇಬಲ್ ಸ್ಪೂನ್ ಉತ್ತರ ಕರ್ನಾಟಕ ಮಸಾಲೆ ಖಾರ ಹಾಕಾಕತ್ತೀನಿ ರೀ. ಎಲ್ಲ ಮಸಾಲೆನೂ ಹಾಕೊಂಡ್ಮೇಲೆ ಚಲೋ ತಂಗೆ ಎಣ್ಣೆ ಬಿಡು ತನೂ ಫ್ರೈ ಮಾಡ್ಬೇಕು ರೀ ಮಸಾಲೆ ಎಲ್ಲ ಇದ್ರೊಳಗೆ. ಆಮೇಲೆ ಇಲ್ಲಿ ನೆಕ್ಸ್ಟ್ ಶೇಂಗಾದ ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ ರೀ, ಅದು ಹಾಕೊಂಡಿನಿ ರೀ ಒಂದು ಬೌಲ. ಆಮೇಲೆ ಇಲ್ಲಿ ನಿಧಾನಕ್ಕೆ ಎಲ್ಲನೂ ಶೇಂಗಾದ ಪುಡಿನೂ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಬೇಕು ರೀ. ನೋಡಿರಿ ಈಗ ಇಲ್ಲಿ ಮತ್ತು ಶೇಂಗಾ ಪುಡಿ ಎಲ್ಲ ಹಾಕಿದ್ಮೇಲೆ ಹಿಂಗೆ ಶೇಂಗಾ ಎಲ್ಲ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಬೇಕು ರೀ ಇದ್ರಾಗ. ಆವಾಗ ಸಾಂಬಾರು ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತದೆ ರೀ. ಮಸಾಲೆ ಹುರಿಲಿಲ್ಲ ಅಂದ್ರೆ ಈ ಶೇಂಗಾ ಇದ್ರೊಳಗೆ ಫ್ರೈ ಮಾಡಲಿಲ್ಲ ಅಂದ್ರೆ ಚಲೋ ಆಗಂಗಿಲ್ಲ ರೀ. ನೆಕ್ಸ್ಟ್ ಇಲ್ಲಿ ಬದ್ನಿಕಾಯಿ ಹಾಕ್ಕೊಳತ್ತೀನಿ ರೀ. ನೆಕ್ಸ್ಟ್ ಇಲ್ಲಿ ಬದ್ನಿಕಾಯಿ ಹಾಕೊಂಡ್ಮೇಲೆ ಸ್ವಲ್ಪ ಮಸಾಲೆ ಒಳಗೆ ಅದು ಬದ್ನಿಕಾಯಿನೂ ಸ್ವಲ್ಪ ಫ್ರೈ ಮಾಡ್ಬೇಕು ರೀ. ಬದ್ನಿಕಾಯಿನ ಎಷ್ಟು ಚಲೋ ತಂಗಿದ್ರಾಗ ಫ್ರೈ ಮಾಡ್ತೀವೋ ಬದ್ನಿಕಾಯಿ ಎಲ್ಲ ರಸನ ಹಿರ್ಕೋತದ್ರಿ. ರಸ ಹಿರ್ಕೊಂಡ್ಮೇಲೆ ಅದು ಮಸ್ತ್ ಟೇಸ್ಟ್ ಬರ್ತದೆ ರೀ. ಬದ್ನಿಕಾಯಿ ಒಂಥರ ಎಣ್ಣೆ ಆಗ್ಬೇಕು ರೀ. ಆ ಥರ ಒಂಥರ ಕಲರ್ ಚೇಂಜ್ ಆಗ್ಬೇಕು ರೀ ಅದರದ್ದು ಬದ್ನಿಕಾಯಿದು. ಅಲ್ಲಿವರೆಗೂ ಅದ್ರಾಗೆ ಫ್ರೈ ಮಾಡ್ಬೇಕು ರೀ. ಈ ರೀತಿ ಮಾಡೋದ್ರಿಂದ ಸೇಮ್ ಖಾರ ಕಲ್ಲಾಗ ಅರದ ಮಾಡಿ ತುಂಬಿ ಮಾಡ್ದಂಗೆ ಟೇಸ್ಟ್ ಬರ್ತದೆ ರೀ. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ರೀ. ಇದೇ ಥರ ಮಾಡಿ ನೋಡಿರಿ ಹೆಂಗೆ ಬಂತೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ನನಗೆ. ನೆಕ್ಸ್ಟ್ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನಿ ರೀ. ಕೊತ್ತಂಬರಿ ಸೊಪ್ಪು ಹಾಕೊಂಡ್ಮೇಲೆ ನೀರು ಹಾಕ್ಕೊಳಕತ್ತೀನಿ ರೀ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಳ್ರಿ. ನಾನಿಲ್ಲಿ ಸ್ವಲ್ಪ ತಿಕ್ನೆಸ್ಸಾಗಿ ಮಾಡ್ಕೊಳತ್ತೀನಿ ರೀ. ಭಾಳ ತೆಳ್ಳಗೂ ಅಲ್ಲ ಭಾಳ ಗಟ್ಟಿನೂ ಅಲ್ಲ, ಮೀಡಿಯಮಾಗಿ ಮಾಡ್ಕೋಬೇಕು ರೀ ಈ ಸಾಂಬಾರು, ಅಂದ್ರೆ ಚಲೋ ಬರ್ತದೆ ರೀ. ಪೂರ ನೀರಾಗಿ ಮಾಡಿದ್ರೂ ಟೇಸ್ಟ್ ಆಗಂಗಿಲ್ಲ ರೀ, ಪೂರ ಗಟ್ಟಿ ಮಾಡಿದ್ರೂ ಅಷ್ಟೊಂದು ಟೇಸ್ಟ್ ಬರಂಗಿಲ್ಲ ರೀ. ನೋಡಿರಿ ಈಗ ಇಲ್ಲಿ ಬದ್ನಿಕಾಯಿ ಸಾಂಬಾರು ಎಷ್ಟು ಚಂದ ಕಾಣಾಕತ್ತದ ನೋಡಿರಿ. ಶೇಂಗಾದಂದು ಎಣ್ಣೆ ಎಲ್ಲ ಬಿಡ್ತದೆ ರೀ. ನಾವೆಲ್ಲ ಸ್ವಲ್ಪ ಎಣ್ಣೆ ಹಾಕಿದ್ರು ಎಣ್ಣೆ ಶೇಂಗಾದ ಎಣ್ಣೆ ಎಲ್ಲ ಬಿಟ್ಕೊಂಡು ಇಷ್ಟು ಮ್ಯಾಲೆ ಎಣ್ಣೆ ತೇಲಿ ಬಂದಿರ್ತದೆ ರೀ. ನೋಡಿರಿ ಬದ್ನಿಕಾಯಿ ಅಡ್ಗಾಯಿ ಎಷ್ಟು ಮಸ್ತ್ ಬಂದದ ನೋಡಿರಿ. ಕಲರ್ ಎಷ್ಟು ಸೂಪರಾಗಿ ಬಂದೈತೆ ನೋಡಿರಿ. ಆದ್ರೆ ಭಾಳೋತನ ಮಾತ್ರ ಕುದ್ಸಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಕುದ್ರೆ ಸಾಕ್ರಿ. ಬದ್ನಿಕಾಯಿ ಗಿಂಜಾಗೋತನ ಕುದಿಸಿದ್ರೆ ಒಟ್ಟು ಅಡ್ಗಾಯಿ ಅಂತ ಅನ್ಸಂಗೆ ಇಲ್ರಿ ಅದು. ಅಡ್ಗಾಯಿ ಸಾಂಬಾರು ಅಂದ್ರೆ ಸ್ವಲ್ಪನೇ ಕುದಿಸ್ಬೇಕು ರೀ ಅಡ್ಗಾಯಿ ಸಾಂಬಾರನ್ನ, ಚಲೋ ಬರ್ತದೆ ರೀ. ಈಗ ನೋಡಿರಿ ಸಾಂಬಾರು ರೆಡಿ ಆಗ್ಯದ್ರಿ. ನಾನು ಮಾಡಿರೋ ಸಾಂಬಾರು ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ಚಾನಲ್ನ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ರೀ ಎಲ್ಲರಿಗೂ.